ರಾಜ್ಯಾಧ್ಯಕ್ಷ ಅಂತೂ ಅಡ್ಜಸ್ಟ್ಮೆಂಟ್ ಗಿರಾಕಿ. ರಾಜ್ಯಾಧ್ಯಕ್ಷ ಅಂತೂ ಅಡ್ಜಸ್ಟ್ಮೆಂಟ್ ಗಿರಾಕಿ. ಏನ್ ಮಾತಾಡೋದಿಲ್ಲ. ಯತ್ನಾಳ್ ವಿಷಯ ಕೇಳಿದ್ರೆ ಜಾಗ ಖಾಲಿ ಮಾಡ್ತಿರೋದಕ್ಕೆ ಬಿವೈವಿ. ಯತ್ನಾಳ್ ಬಗ್ಗೆ ಯಾಕೆ ರಿಯಾಕ್ಟ್ ಮಾಡಲ್ಲ ವಿಜಯೇಂದ್ರ? ರಾಜ್ಯಾಧ್ಯಕ್ಷ ಅಂತೂ ಅಡ್ಜಸ್ಟ್ಮೆಂಟ್ ಗಿರಾಕಿ. ಹೀಗಂತ ಯತ್ನಾಳ್ ಮತ್ತೆ ವಿಜಯೇಂದ್ರ ಅವರನ್ನ ಕುಟುಕಿದ್ದಾರೆ. ಆದ್ರೆ ಬಿವೈ ವಿಜಯೇಂದ್ರ ಮಾತ್ರ ಯತ್ನಾಳ್ ವಿಷಯ ಕೇಳಿದ್ರೆ ಅದನ್ನ ಆಮೇಲೆ ಮಾತಾಡೋಣ ಅಂತೇಳಿ ಎದ್ದು ಹೋಗ್ತಿದ್ದಾರೆ. ತಮ್ಮ ಬುಡಕ್ಕೆ ಬಂದ್ರೆ ವಿಜಯೇಂದ್ರ ಹೀಗೆ ಮಾಡ್ತಿದ್ದಾರೆ. ಯತ್ನಾಳ್ ಅವರನ್ನ ಎದುರಿಸುವಷ್ಟು ಧೈರ್ಯ ಬಿವೈ ವಿಜಯೇಂದ್ರ ಅವರಿಗಿಲ್ವಾ? ಅಷ್ಟಕ್ಕೂ ಯತ್ನಾಳ್ ವಿಜಯೇಂದ್ರ ಅವರನ್ನ ಅಡ್ಜಸ್ಟ್ಮೆಂಟ್ ಗಿರಾಕಿ ಅಂತ ಕರೆದಿದ್ದಕ್ಕೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಅಂದು ಇಂದು ಎಂದೆಂದು ಫೈರ್ ಬ್ರಾಂಡ್. ಅವರು ದಂಡಿಗೂ ಹೆದರಲ್ಲ, ದಾಳಿಗೂ ಹೆದರಲ್ಲ, ಹೈಕಮಾಂಡ್ ಗಂತೂ ಹೆದರೋ ಸೀನೆ ಇಲ್ಲ. ಪರಿಸ್ಥಿತಿ ಹೀಗಿರುವಾಗ ಇನ್ನ ಮಾಜಿ ಸಿಎಂ ಬಿಎಸ್ವೈ ಮತ್ತು ಅವರ ಪುತ್ರ ಬಿವೈ ವಿಜಯೇಂದ್ರ ಅವರಿಗೆ ಹೆದರ್ತಾರಾ? ನೋವೇ, ಚಾನ್ಸೇ ಇಲ್ಲ. ಯಾಕಂದ್ರೆ ಇವತ್ತು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಬಿವೈ ವಿಜಯೇಂದ್ರ ವಿರುದ್ಧ ಹರಿಹಾಯ್ದಿದ್ದಾರೆ. ರಾಜ್ಯಾಧ್ಯಕ್ಷ ಅಂತೂ ಅಡ್ಜಸ್ಟ್ಮೆಂಟ್ ಗಿರಾಕಿ ಅಂತೇಳಿ ನೇರವಾಗಿ ಟೀಕಿಸಿದ್ದಾರೆ. ರಾಜ್ಯಾಧ್ಯಕ್ಷ ಅಂತೂ ಅಡ್ಜಸ್ಟ್ಮೆಂಟ್ ಗಿರಾಕಿ. ಏನ್ ಮಾತಾಡೋದಿಲ್ಲ. ಕೇಳಿದ್ರಲ್ವಾ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದನ್ನ? ರಾಜ್ಯಾಧ್ಯಕ್ಷ ಅಂತೂ ಅಡ್ಜಸ್ಟ್ಮೆಂಟ್ ಗಿರಾಕಿ, ಅವ ಏನು ಮಾತಾಡೋದಿಲ್ಲ ಅಂತೇಳಿ ಕುಟುಕಿದ್ದಾರೆ. ಹಾಗಾದ್ರೆ ಬಿವೈ ವಿಜಯೇಂದ್ರ ಕಾಂಗ್ರೆಸ್ ನಾಯಕರ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ರಾಜಕಾರಣ ಮಾಡ್ತಿದ್ದಾರ? ಯತ್ನಾಳ್ ಅವರು ಹೀಗೆ ಹಾದಿ ಬೀದಿಯಲ್ಲಿ ವಿಜಯೇಂದ್ರ ಅವರ ವಿರುದ್ಧ ಗಂಭೀರ ಆರೋಪ ಮಾಡ್ತಿದ್ರು. ಬಿವೈ ವಿಜಯೇಂದ್ರ ಆ ಬಗ್ಗೆ ಅದಕ್ಕೆ ರಿಯಾಕ್ಟ್ ಮಾಡ್ತಿಲ್ಲ. ಹಾಗಾದ್ರೆ ಮೌನಂ ಅಂಗೀಕಾರ ಅನ್ನೋ ಮಾತು ನಿಜಾನ? ಅಷ್ಟಕ್ಕೂ ಯತ್ನಾಳ್ ಬಿವೈ ವಿಜಯೇಂದ್ರ ಅವರನ್ನ ಹೀಗೆ ಟೀಕಿಸಿದ್ದಕ್ಕೆ ಗೊತ್ತಾ? ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸಿರೋ ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 136 ಸೀಟುಗಳ ಅಭೂತಪೂರ್ವ ಬಹುಮತ ಬರೋದಕ್ಕೆ ನಮ್ಮವರೇ ಕಾರಣ. ಅವತ್ತು ನಮ್ಮವರು ಡಿಜೆ ಹಳ್ಳಿ ಘಟನೆ ಮತ್ತು ಹುಬ್ಬಳ್ಳಿ ಘಟನೆಗಳನ್ನ ದಿಟ್ಟತನದಿಂದ ಎದುರಿಸಲಿಲ್ಲ. ಹೀಗಾಗಿ ಇವತ್ತು ನಾವು ಸೋತಿರೋದಕ್ಕೆ ನಮ್ಮ ಪಕ್ಷದಲ್ಲಿನ ದೌರ್ಬಲ್ಯವೇ ಕಾರಣ ಅಂತೇಳಿ ಯತ್ನಾಳ್ ಗುಡುಗಿದ್ದಾರೆ. ಈಗ ಬಿಜೆಪಿ ಮೊದಲೇ ಚಂದಾಗಿ ಮಾಡಿದ್ರೆ ಹಿಂಗ್ಯಾಕ್ ಕೊಡ್ತಿದ್ ನಮ್ಮ ಪರಿಸ್ಥಿತಿ. ನಮ್ಮವರು ಅದೇ ಮಾಡ್ಯಾರ. ಅವಾಗ ಯಾವ್ದು ಡಿಜೆ ಹಳ್ಳಿ ಒಳಗ ಒಂದ್ 4 ಎನ್ಕೌಂಟರ್ ಮಾಡಿ ಖಲಾಸ್ ಮಾಡಿದ್ರ. ಹುಬ್ಳಿ ಒಳಗ ಒಂದು 4 ಎನ್ಕೌಂಟರ್. ಅಲ್ಲಿ ಒಬ್ಬ ಮುಲ್ಲಾ ಬಂದು ಪೊಲೀಸ್ ಜೀಪ್ ಮ್ಯಾಗ ನಿಂತು ಕುಣಿತಾನೆ, ಭಾಷಣ ಮಾಡ್ತಾನೆ, ಪೊಲೀಸ್ ಆಫೀಸರ್ಗಳು ಹೊಡಿತಾರೆ. ನಮ್ಮವ್ರು ಏನ್ ಮಾಡ್ಯಾರ? ನಮ್ಮವ್ರು ಏನ್ ಬಹಳ ದೊಡ್ಡ ಕಿಸಾಮತಿ ಮಾಡಿಲ್ಲ. ನಮ್ಮವ್ರು ಮಾಡಿದ್ದ ತಪ್ಪಿನಿಂದ ನಮ್ಮ ಜನ ಹಿಂದೂಗಳು ನಾರಾಜಾದ್ರು, ಮನ್ಯಾಗ ಕೂತ್ರು. ಇದು ಈ ಕೆಟ್ಟ ಸರ್ಕಾರ 136 ಬರ್ಬೇಕಾದ್ರೆ ನಮ್ಮ ಆಗಿನ ಬೇಸರ ನಮ್ಮ ಹಿಂದೂಗಳಿಂದಲೇ ನಾವು ಸೋತಿದ್ದೀವಿ ಹೊರತು ಇದಕ್ಕೆ ಯಾರೋ ಕಾರಣ ಅಲ್ಲ. ಹೀಗೆ ನಮ್ಮ ಪಕ್ಷದ ರಾಜ್ಯ ನಾಯಕರಿಂದ ನಮಗೇನು ನ್ಯಾಯ ಸಿಗಲ್ಲ ಅಂತ ಗೊತ್ತಾಗಿನೇ ನಾವು ಪ್ರತ್ಯೇಕವಾಗಿ ಹೋರಾಟ ಮಾಡ್ತಿದ್ದೇವೆ. ವಿಧಾನಸೌಧದಲ್ಲಿ ಈ ಬಗ್ಗೆ ನಾನು ದನಿ ಎತ್ತಿದ್ದೇನೆ. ಹಿಂದೂ ಮತ್ತು ಪಾಕಿಸ್ತಾನ್ ವಿಚಾರಗಳು ಬಂದ್ರೆ ನನ್ನನ್ನೇ ಮಾತನಾಡು ಅಂತಾರೆ. ಆದ್ರೆ ನಮ್ಮ ರಾಜ್ಯಾಧ್ಯಕ್ಷ ಅಂತೂ ಅಡ್ಜಸ್ಟ್ಮೆಂಟ್ ಗಿರಾಕಿ. ಅವ ಮಾತಾಡಲ್ಲ. ಅವರಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಕೂಡ ಇಲ್ಲ ಅಂತೇಳಿ ಬಿವೈ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ದಾರೆ. ನೋಡ್ರಿ, ನಾವು ವಿಧಾನಸಭೆಯಲ್ಲಿ ಪ್ರಯತ್ನ ಚಾಲು ನಾವು ಮಾಡಿದ್ದೇವೆ. ನಾವು ನೇರವಾಗಿ ನಾವು ಒಬ್ಬನ ಬಿಟ್ಟರೆ ಯಾರು ಮಾತಾಡೋದಿಲ್ಲ. ಇವನ್ ನಮ್ಮ ವಿರೋಧ ಪಕ್ಷ ನಾಯಕರು ನೀನೇ ಮಾತಾಡತ್ತಾರೆ. ಪಾಕಿಸ್ತಾನ ಬತ್ತು, ಯಾವ ಹಿಂದೂಗಳು ಬರ್ತಾನೆ, ನೀ ಮಾತಾಡು. ಉಳಿಕಿದ ಅವಂತೂ ರಾಜ್ಯಾಧ್ಯಕ್ಷ ಅಂತೂ ಅಡ್ಜಸ್ಟ್ಮೆಂಟ್ ಗಿರಾಕಿ. ಏನ್ ಮಾತಾಡೋದಿಲ್ಲ. ಅವರಿಂದ ನ್ಯಾಯ ಸಿಗುದಿಲ್ಲ ಅಂತ ಗೊತ್ತಾಗಿತ್ತು. ಅದಕ್ಕೆ ನಾವು ಹೋರಾಟ ಮಾಡಕತ್ತೀವಿ. ಇದಷ್ಟೇ ಅಲ್ಲ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಲಿಂಗಾಯತರ ಏಕಮೇವ ದ್ವಿತೀಯ ನಾಯಕ. ಅವರ ಶಕ್ತಿ ಪ್ರದರ್ಶನಕ್ಕಾಗಿ ದಾವಣಗೆರೆಯಲ್ಲಿ ಲಿಂಗಾಯತರನ್ನ ಒಗ್ಗೂಡಿಸಿ ಬೃಹತ್ ಸಮಾವೇಶ ನಡೆಸೋದಾಗಿ ಎಂಪಿ ರೇಣುಕಾಚಾರ್ಯ ಹೇಳಿದ್ರು. ಇದಕ್ಕೆ ತಿರುಗೇಟನ್ನ ಕೊಟ್ಟಿದ್ದ ಯತ್ನಾಳ್ ಬಣ ಅವರು ಆ ಸಮಾವೇಶವನ್ನ ಮಾಡ್ಲಿ, ಅವರು ಮಾಡಿದ 3 ದಿನದೊಳಗಾಗಿ ನಾವು 10 ಲಕ್ಷ ಜನರನ್ನ ಸೇರಿಸಿ ಬೃಹತ್ ಹಿಂದೂ ಸಮಾವೇಶ ಮಾಡೋದಾಗಿ ಹೇಳಿದ್ರು. ಈ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಅಂತ ವಿಜಯೇಂದ್ರ ಅವರಿಗೆ ಕೇಳಿದ್ರೆ ವಿಜಯೇಂದ್ರ ಅದೇಗೆ ಸೈಲೆಂಟ್ ಆಗಿ ಜಾಗ ಖಾಲಿ ಮಾಡ್ತಿದ್ದಾರೆ ನೋಡಿ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ನಲ್ಲಿನ ಕಚ್ಚಾಟದ ಬಗ್ಗೆ ಪುಂಖಾನುಪುಂಖವಾಗಿ ಟೀಕೆ ಮಾಡೋ ಬಿವೈ ವಿಜಯೇಂದ್ರ ಯತ್ನಾಳ್ ಬಗ್ಗೆ ಅದೇಕೆ ತುಟಿ ಬಿಚ್ಚಲ್ಲ. ಮಾಧ್ಯಮಗಳು ಕೂಡ ಈ ಬಗ್ಗೆ ಅದೇಕೆ ತಿರುಗಾ ಮುರುಗಾ ವಿಜಯೇಂದ್ರ ಅವರಿಗೆ ಪ್ರಶ್ನೆ ಮಾಡಿ ಬಾಯಿ ಬಿಡಿಸಲ್ಲ. ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.